ಎಲ್ಲರಿಗೂ ನಮಸ್ಕಾರ. ಡಿಸೆಂಬರ್ 8, 9, 10 ಪ್ರಮುಖ ಪ್ರಚಲಿತ ಘಟನೆಗಳು. ಪ್ರಶ್ನೆ 1. ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಕಾರ್ಯಕ್ರಮದಡಿ ತನ್ನ ಮತದಾರರ ಪಟ್ಟಿಗಳನ್ನು ಸಂಪೂರ್ಣವಾಗಿ ಡಿಜಿಟೈಸ್ ಮಾಡಿದ ಮೊದಲ ಭಾರತೀಯ ರಾಜ್ಯ ಯಾವುದು? ಆಯ್ಕೆಗಳು: ಎ. ಗುಜರಾತ್, ಬಿ. ರಾಜಸ್ಥಾನ್, ಸಿ. ಕರ್ನಾಟಕ, ಡಿ. ಮಹಾರಾಷ್ಟ್ರ. ಉತ್ತರ ಬಿ. ರಾಜಸ್ಥಾನ. ಪ್ರಶ್ನೆ 2. 2025 ಡಿಸೆಂಬರ್ನಲ್ಲಿ ಆಯೋಜಿಸಲಿರುವ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆಗೆ ಸಂಬಂಧಿಸಿದ ಯುನೆಸ್ಕೋ ಅಂತರ್-ಸರ್ಕಾರಿ ಸಮಿತಿಯ 20ನೇ ಅಧಿವೇಶನವನ್ನು ಭಾರತ ಯಾವ ಸ್ಥಳದಲ್ಲಿ ಆತಿಥ್ಯ ವಹಿಸುತ್ತದೆ? ಆಯ್ಕೆಗಳು: ಎ. ಕೆಂಪುಕೋಟೆ, ಬಿ. ಇಂಡಿಯಾ ಗೇಟ್, ಸಿ. ಕುತುಬ್ ಮಿನಾರ್, ಡಿ. ರಾಷ್ಟ್ರಪತಿ ಭವನ್. ಉತ್ತರ ಎ. ಕೆಂಪುಕೋಟೆ. ಪ್ರಶ್ನೆ 3. 2025 ಅರ್ತ್ ಸಮ್ಮಿಟ್ ಅರ್ಥ ಶೃಂಗಸಭೆಯನ್ನು ಅಮಿತ್ ಶಾ ಅವರು ಯಾವ ನಗರದಲ್ಲಿ ಉದ್ಘಾಟಿಸಿದರು? ಆಯ್ಕೆಗಳು: ಎ. ಪುಣೆ, ಬಿ. ಜೈಪುರ್, ಸಿ. ಗಾಂಧಿನಗರ್, ಡಿ. ಅಹಮದಾಬಾದ್. ಉತ್ತರ ಸಿ. ಗಾಂಧಿನಗರ್. ಪ್ರಶ್ನೆ 4. ವಾಷಿಂಗ್ಟನ್ ಡಿಸಿಯಲ್ಲಿ ನಡೆದ 2026 ವಿಶ್ವಕಪ್ ಡ್ರಾ ಸಮಾರಂಭದಲ್ಲಿ ಮೊದಲ ಫಿಫಾ ಶಾಂತಿ ಪ್ರಶಸ್ತಿಯನ್ನು ಯಾರು ಪಡೆದರು? ಆಯ್ಕೆಗಳು: ಎ. ಜೋ ಬೈಡನ್, ಬಿ. ಡೊನಾಲ್ಡ್ ಟ್ರಂಪ್, ಸಿ. ಜಿಯಾನಿ ಇನ್ಫ್ಯಾಂಟಿನೋ, ಡಿ. ಆಂಟೋನಿಯೋ ಗುಟೆರೆಸ್. ಉತ್ತರ ಬಿ. ಡೊನಾಲ್ಡ್ ಟ್ರಂಪ್. ಪ್ರಶ್ನೆ 5. ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕವನ್ನು ಬಳಸಿಕೊಂಡು ಭಾರತೀಯ ವಿಜ್ಞಾನಿಗಳು ಕಂಡುಹಿಡಿದ ಸುರುಳಿಯಾಕಾರದ ನಕ್ಷತ್ರಪುಂಜದ ಹೆಸರೇನು? ಆಯ್ಕೆಗಳು: ಎ. ಅಲಕನಂದ, ಬಿ. ಮಿಲ್ಕಿ ವೇ, ಸಿ. ಆಂಡ್ರೋಮೆಡಾ, ಡಿ. ಸೋಮನಾಥ್. ಉತ್ತರ ಎ. ಅಲಕನಂದ. ಪ್ರಶ್ನೆ 6. 2025 ಅಬುಧಾಬಿ ಗ್ರ್ಯಾಂಡ್ ಪ್ರಿಕ್ಸ್ನಲ್ಲಿ 3ನೇ ಸ್ಥಾನ ಪಡೆದ ನಂತರ 2025 ಫಾರ್ಮುಲಾ 1 ವಿಶ್ವ ಚಾಂಪಿಯನ್ಶಿಪ್ ಗೆದ್ದವರು ಯಾರು? ಆಯ್ಕೆಗಳು: ಎ. ಮ್ಯಾಕ್ಸ್ ವರ್ಸ್ಟಾಪೆನ್, ಬಿ. ಆಸ್ಕರ್ ಪಿಯಾಸ್ಟ್ರಿ, ಸಿ. ಲೂಯಿಸ್ ಹ್ಯಾಮಿಲ್ಟನ್, ಡಿ. ಲ್ಯಾಂಡೋ ನೋರಿಸ್. ಉತ್ತರ ಡಿ. ಲ್ಯಾಂಡೋ ನೋರಿಸ್. ಪ್ರಶ್ನೆ 7. ಕೇವಲ 30 ದಿನಗಳಲ್ಲಿ 45,911 ಆಫ್ ಗ್ರಿಡ್ ಸೌರ ಕೃಷಿ ಪಂಪುಗಳನ್ನು ಅಳವಡಿಸಿ ಗಿನ್ನಿಸ್ ವಿಶ್ವ ದಾಖಲೆ ಸ್ಥಾಪಿಸಿದ ಭಾರತೀಯ ರಾಜ್ಯ ಯಾವುದು? ಆಯ್ಕೆಗಳು: ಎ. ಗುಜರಾತ್, ಬಿ. ಕರ್ನಾಟಕ, ಸಿ. ಮಹಾರಾಷ್ಟ್ರ, ಡಿ. ರಾಜಸ್ಥಾನ್. ಉತ್ತರ ಸಿ. ಮಹಾರಾಷ್ಟ್ರ. ಪ್ರಶ್ನೆ 8. 2020 ಘರ್ಷಣೆಯಲ್ಲಿ ಶಹೀದರಾದ ಸೈನಿಕರ ಸ್ಮರಣಾರ್ಥ ವಿಶ್ವದ ಅತಿ ಎತ್ತರದ ಯುದ್ಧ ಸ್ಮಾರಕವನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಆಯ್ಕೆಗಳು: ಎ. ಪ್ಯಾಂಗಾಂಗ್, ಬಿ. ಗಲ್ವಾನ್, ಸಿ. ಕಾರ್ಗಿಲ್, ಡಿ. ಸಿಯಾಚಿನ್. ಉತ್ತರ ಬಿ. ಗಲ್ವಾನ್. ಪ್ರಶ್ನೆ 9. ಮಿಷನ್ ವಾಟರ್ ಶೆಡ್ ಪುನರುತ್ಥಾನ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು? ಆಯ್ಕೆಗಳು: ಎ. ಅಸ್ಸಾಂ, ಬಿ. ಮಣಿಪುರ್, ಸಿ. ಮೇಘಾಲಯ, ಡಿ. ನಾಗಾಲ್ಯಾಂಡ್. ಉತ್ತರ ಡಿ. ನಾಗಾಲ್ಯಾಂಡ್. ಪ್ರಶ್ನೆ 10. ಭಾರತದಲ್ಲಿ ಚಿಪ್ ತಯಾರಿಕೆ ಹಾಗೂ ಪ್ಯಾಕೇಜಿಂಗ್ ಕ್ಷೇತ್ರವನ್ನು ಪರಿಶೀಲಿಸಲು ಟಾಟಾ ಎಲೆಕ್ಟ್ರಾನಿಕ್ಸ್ ಜೊತೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದ ಜಾಗತಿಕ ಸೆಮಿಕಂಡಕ್ಟರ್ ಕಂಪನಿ ಯಾವುದು? ಆಯ್ಕೆಗಳು: ಎ. ಇಂಟೆಲ್, ಬಿ. ಎಎಂಡಿ, ಸಿ. ಕ್ವಾಲ್ಕಾಮ್, ಡಿ. ಸ್ಯಾಮ್ಸಂಗ್. ಉತ್ತರ ಎ. ಇಂಟೆಲ್. ಪ್ರಶ್ನೆ 11. ಡಿಸೆಂಬರ್ 2025 ಲಿಥುವೇನಿಯಾ ಯಾವ ಕಾರಣಕ್ಕಾಗಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿತು? ಆಯ್ಕೆಗಳು: ಎ. ಸೈಬರ್ ದಾಳಿಗಳು, ಬಿ. ಸಿಗರೆಟ್ ಕಳ್ಳಸಾಗಣೆ ಮಾಡುವ ಬಲೂನುಗಳು, ಸಿ. ಗಡಿ ಸಂಘರ್ಷಣೆಗಳು, ಡಿ. ಪ್ರವಾಹಗಳು. ಉತ್ತರ ಬಿ. ಸಿಗರೆಟ್ ಕಳ್ಳಸಾಗಣೆ ಮಾಡುವ ಬಲೂನುಗಳು. ಪ್ರಶ್ನೆ 12. 2025 ವರ್ಷದ ಟೈಮ್ ಸಿಇಒ ಪ್ರಶಸ್ತಿಯನ್ನು ಯಾರು ಪಡೆದರು? ಆಯ್ಕೆಗಳು: ಎ. ಸುಂದರ್ ಪಿಚೈ, ಬಿ. ಸತ್ಯ ನಡೆಲ್ಲಾ, ಸಿ. ನೀಲ್ ಮೋಹನ್, ಡಿ. ಶಾಂತನು ನಾರಾಯಣ್. ಉತ್ತರ ಸಿ. ನೀಲ್ ಮೋಹನ್. ಪ್ರಶ್ನೆ 13. 2026 2029 ನಡುವೆ ಭಾರತದಲ್ಲಿ ಮೈಕ್ರೋಸಾಫ್ಟ್ ಎಷ್ಟು ಹೂಡಿಕೆಯನ್ನು ಘೋಷಿಸಿದೆ? ಆಯ್ಕೆಗಳು: ಎ. $20 ಬಿಲಿಯನ್, ಬಿ. $10 ಬಿಲಿಯನ್, ಸಿ. $12.5 ಬಿಲಿಯನ್, ಡಿ. $17.5 ಬಿಲಿಯನ್. ಉತ್ತರ ಡಿ. $17.5 ಬಿಲಿಯನ್.
ಪ್ರಶ್ನೆ 14. ಇತ್ತೀಚೆಗೆ ಅನಂತ್ ಅಂಬಾನಿಯವರು ಯಾವ ಪ್ರಮುಖ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ? ಆಯ್ಕೆಗಳು: ಎ. ಯುಎನ್ನ ಗೌರವ ಪ್ರಶಸ್ತಿ, ಬಿ. ಪ್ರಾಣಿಗಳ ಕಲ್ಯಾಣಕ್ಕಾಗಿ ಗ್ಲೋಬಲ್ ಹ್ಯುಮ್ಯಾನಿಟೇರಿಯನ್ ಪ್ರಶಸ್ತಿ, ಸಿ. ವಿಶ್ವ ಜೈವ ವೈವಿಧ್ಯ ಪ್ರಶಸ್ತಿ, ಡಿ. ಅಂತಾರಾಷ್ಟ್ರೀಯ ಸಂರಕ್ಷಣಾ ಪದಕ. ಉತ್ತರ ಬಿ. ಪ್ರಾಣಿಗಳ ಕಲ್ಯಾಣಕ್ಕಾಗಿ ಗ್ಲೋಬಲ್ ಹ್ಯುಮ್ಯಾನಿಟೇರಿಯನ್ ಪ್ರಶಸ್ತಿ. ಪ್ರಶ್ನೆ 15. ಯುಪಿಐಯನ್ನು ವಿಶ್ವದ ಅತಿ ದೊಡ್ಡ ರಿಯಲ್ ಟೈಮ್ ಪೇಮೆಂಟ್ ವ್ಯವಸ್ಥೆ ಎಂದು ಗುರುತಿಸಿದ ಅಂತಾರಾಷ್ಟ್ರೀಯ ಸಂಸ್ಥೆ ಯಾವುದು? ಆಯ್ಕೆಗಳು: ಎ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ಬಿ. ವಿಶ್ವ ಬ್ಯಾಂಕ್, ಸಿ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ಡಿ. ವಿಶ್ವ ವಾಣಿಜ್ಯ ಸಂಘಟನೆ. ಉತ್ತರ ಎ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಪ್ರಶ್ನೆ 16. 2025ರ ಪೆಟಾ ಇಂಡಿಯಾದ ವರ್ಷದ ವ್ಯಕ್ತಿ ಪ್ರಶಸ್ತಿಯನ್ನು ಯಾರು ಗೆದ್ದರು? ಆಯ್ಕೆಗಳು: ಎ. ಆಲಿಯಾ ಭಟ್, ಬಿ. ದಿಯಾ ಮಿರ್ಜಾ, ಸಿ. ಆದಾ ಶರ್ಮಾ, ಡಿ. ರವೀನಾ ಟಂಡನ್. ಉತ್ತರ ಬಿ. ರವೀನಾ ಟಂಡನ್. ಪ್ರಶ್ನೆ 17. ಪೆಟಾ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಆಯ್ಕೆಗಳು: ಎ. 1970, ಬಿ. 1980, ಸಿ. 1992, ಡಿ. 2000. ಉತ್ತರ ಬಿ. 1980ರಲ್ಲಿ. ಪ್ರಶ್ನೆ 18. ಪೆಟಾ ಸಂಸ್ಥೆಯ ಮುಖ್ಯ ಕಚೇರಿ ಎಲ್ಲಿದೆ? ಆಯ್ಕೆಗಳು: ಎ. ನ್ಯೂಯಾರ್ಕ್ ಯುಎಸ್ಎ, ಬಿ. ಲಂಡನ್ ಇಂಗ್ಲೆಂಡ್, ಸಿ. ನಾರ್ಫೋಕ್ ವರ್ಜಿನಿಯಾ ಅಮೆರಿಕ, ಡಿ. ಜಿನೆವಾ ಸ್ವಿಟ್ಜರ್ಲೆಂಡ್. ಉತ್ತರ ಸಿ. ನಾರ್ಫೋಕ್ ವರ್ಜಿನಿಯಾ ಅಮೆರಿಕ. ಪ್ರಶ್ನೆ 19. ಪೆಟಾ ಸಂಸ್ಥೆಯ ಮುಖ್ಯ ಉದ್ದೇಶ ಯಾವುದು? ಆಯ್ಕೆಗಳು: ಎ. ಪ್ರಾಣಿಗಳಿಂದ ತಯಾರಾದ ಉತ್ಪನ್ನಗಳನ್ನು ಪ್ರಚಾರ ಮಾಡುವುದು, ಬಿ. ಅರಣ್ಯ ಪ್ರವಾಸೋದ್ಯಮವನ್ನು ಸುಧಾರಿಸುವುದು, ಸಿ. ಮನರಂಜನೆಗಾಗಿ ಪ್ರಾಣಿಗಳನ್ನು ತರಬೇತಿ ನೀಡುವುದು, ಡಿ. ಪ್ರಾಣಿಗಳನ್ನು ದುರುಪಯೋಗ ಮತ್ತು ಕ್ರೂರತೆಯಿಂದ ರಕ್ಷಿಸುವುದು. ಉತ್ತರ ಡಿ. ಪ್ರಾಣಿಗಳನ್ನು ದುರುಪಯೋಗ ಮತ್ತು ಕ್ರೂರತೆಯಿಂದ ರಕ್ಷಿಸುವುದು. ಪ್ರಶ್ನೆ 20. ಪೆಟಾ ಸಂಸ್ಥೆಯನ್ನು ಯಾರು ಸ್ಥಾಪಿಸಿದರು? ಆಯ್ಕೆಗಳು: ಎ. ಇಂಗ್ರಿಡ್ ನ್ಯೂಕರ್ಕ್ ಮತ್ತು ಅಲೆಕ್ಸ್ ಪ್ಯಾಚಿಕೋ, ಬಿ. ಜನ್ ಗುಡಾಲ್, ಸಿ. ಗ್ರೇಟಾ ಥನ್ಬರ್ಗ್, ಡಿ. ಬಿಲ್ ಗೇಟ್ಸ್ ಮತ್ತು ಮೆಲಿಂಡಾ. ಉತ್ತರ ಎ. ಇಂಗ್ರಿಡ್ ನ್ಯೂಕರ್ಕ್ ಮತ್ತು ಅಲೆಕ್ಸ್ ಪ್ಯಾಚಿಕೋ. ಪ್ರಶ್ನೆ 21. ಇತ್ತೀಚೆಗೆ ಯಾವ ಉತ್ಸವವನ್ನು ಯುನೆಸ್ಕೋದ ಮಾನವೀಯತೆಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪ್ರತಿನಿಧಿ ಪಟ್ಟಿಯಲ್ಲಿ ಸೇರಿಸಲಾಗಿದೆ? ಆಯ್ಕೆಗಳು: ಎ. ಹೋಳಿ, ಬಿ. ದೀಪಾವಳಿ, ಸಿ. ದಸರಾ, ಡಿ. ಛತ್ ಪೂಜಾ. ಉತ್ತರ ಬಿ. ದೀಪಾವಳಿ. ಪ್ರಶ್ನೆ 22. ಜಾಗತಿಕ ಎಐ ಪ್ರದರ್ಶನ 2025 ಆತಿಥ್ಯ ವಹಿಸುತ್ತಿರುವ ನಗರ ಯಾವುದು? ಆಯ್ಕೆಗಳು: ಎ. ದುಬೈ, ಬಿ. ಶಾರ್ಜಾ, ಸಿ. ಅಬುಧಾಬಿ, ಡಿ. ರಿಯಾದ್. ಉತ್ತರ ಸಿ. ಅಬುಧಾಬಿ. ಪ್ರಶ್ನೆ 23. ಇಂಡಿಯಾ ಪೋಸ್ಟ್ ತನ್ನ ಮೊದಲ ಜಂಜಿ ಥೀಮ್ ಅಂಚೆ ಕಚೇರಿಯನ್ನು ಯಾವ ಕಾಲೇಜಿನಲ್ಲಿ ಉದ್ಘಾಟಿಸಿದೆ? ಆಯ್ಕೆಗಳು: ಎ. ಸಿಎಂಎಸ್ ಕಾಲೇಜು ಕೊಟ್ಟಾಯಂ, ಬಿ. ಸೆಂಟ್ ಜೋಸೆಫ್ ಕಾಲೇಜು ಬೆಂಗಳೂರು, ಸಿ. ಪ್ರೆಸಿಡೆನ್ಸಿ ಕಾಲೇಜು ಚೆನ್ನೈ, ಡಿ. ಸೆಂಟ್ ಜಾವಿಯರ್ಸ್ ಕಾಲೇಜು ಮುಂಬೈ. ಉತ್ತರ ಎ. ಸಿಎಂಎಸ್ ಕಾಲೇಜ್ ಕೊಟ್ಟಾಯಂ. ಪ್ರಶ್ನೆ 24. ಜಗತ್ತಿನ ಕ್ರಿಕೆಟ್ನಲ್ಲಿ ಟೆಸ್ಟ್, ಒಡಿಐ ಹಾಗೂ ಟಿ20ಗಳಲ್ಲಿ ತಲಾ 100 ವಿಕೆಟ್ಗಳನ್ನು ಪಡೆದ ಎಷ್ಟನೆಯ ಬೌಲರ್ ಆಗಿ ಬೂಮ್ರಾ ಆಗಿದ್ದಾರೆ? ಆಯ್ಕೆಗಳು: ಎ. ಮೊದಲನೆಯ, ಬಿ. ಮೂರನೆಯ, ಸಿ. ಐದನೆಯ, ಡಿ. ಏಳನೆಯ. ಉತ್ತರ ಸಿ. ಐದನೆಯ. ಪ್ರಶ್ನೆ 25. ಡಿಸೆಂಬರ್ 2025ರಲ್ಲಿ ಬೂಮ್ರಾ ತಮ್ಮ 100ನೇ ಟಿ20 ವಿಕೆಟ್ ಯಾವ ತಂಡದ ವಿರುದ್ಧ ಪಡೆದರು? ಆಯ್ಕೆಗಳು: ಎ. ಇಂಗ್ಲೆಂಡ್, ಬಿ. ದಕ್ಷಿಣ ಆಫ್ರಿಕಾ, ಸಿ. ಆಸ್ಟ್ರೇಲಿಯಾ, ಡಿ. ಪಾಕಿಸ್ತಾನ. ಉತ್ತರ ಬಿ. ದಕ್ಷಿಣ ಆಫ್ರಿಕಾ. ಪ್ರಶ್ನೆ 26. ಇತ್ತೀಚೆಗೆ ಸುದ್ದಿಯಲ್ಲಿರುವ ಬುಕ್ಸಾ ಹುಲಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಆಯ್ಕೆಗಳು: ಎ. ಪಶ್ಚಿಮ ಬಂಗಾಳ, ಬಿ. ಒಡಿಶಾ, ಸಿ. ಜಾರ್ಖಂಡ್, ಡಿ. ಅಸ್ಸಾಂ. ಉತ್ತರ ಎ. ಪಶ್ಚಿಮ ಬಂಗಾಳ. ಪ್ರಶ್ನೆ 27. ಬಕ್ಸಾ ಹುಲಿ ಸಂರಕ್ಷಿತ ಪ್ರದೇಶದ ಉತ್ತರ ಗಡಿ ಯಾವ ದೇಶದ ಅಂತಾರಾಷ್ಟ್ರೀಯ ಗಡಿಯನ್ನು ಸ್ಪರ್ಶಿಸುತ್ತದೆ? ಆಯ್ಕೆಗಳು: ಎ. ನೇಪಾಳ್, ಬಿ. ಬಾಂಗ್ಲಾದೇಶ್, ಸಿ. ಭೂತಾನ್, ಡಿ. ಮಯನ್ಮಾರ್. ಉತ್ತರ ಸಿ. ಭೂತಾನ್. ಪ್ರಶ್ನೆ 28. ಇತ್ತೀಚೆಗೆ ಸುದ್ದಿಯಲ್ಲಿರುವ ರಾಮ್ಗಢ್ ವಿಷಧಾರಿ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ? ಆಯ್ಕೆಗಳು: ಎ.
ಗುಜರಾತ್, ಬಿ ರಾಜಸ್ಥಾನ್, ಸಿ ಹರಿಯಾಣ, ಡಿ ಮಧ್ಯಪ್ರದೇಶ್. ಉತ್ತರ ಬಿ ರಾಜಸ್ಥಾನ್. ಪ್ರಶ್ನೆ 29. ಇತ್ತೀಚೆಗೆ ಸುದ್ದಿಯಲ್ಲಿರುವ ಬ್ಲೂ ಟಂಗ್ ವೈರಸ್ BTV ಪ್ರಾಣಿಗಳಲ್ಲಿ ಯಾವ ರೀತಿಯ ರೋಗವನ್ನು ಉಂಟು ಮಾಡುತ್ತದೆ? ಆಯ್ಕೆಗಳು: ಎ ತೀವ್ರ ರಕ್ತಸ್ರಾವಕಾರಿ ರೋಗ, ಬಿ ನರವ್ಯವಸ್ಥೆಯ ಅಸ್ವಸ್ಥತೆ, ಬಿ ಜೀರ್ಣಾಂಗ ಅಸ್ವಸ್ಥತೆ, ಡಿ ಶ್ವಾಸಕೋಶ ಸಂಬಂಧಿತ ರೋಗ. ಉತ್ತರ ಎ ತೀವ್ರ ರಕ್ತಸ್ರಾವಕಾರಿ ರೋಗ. ಪ್ರಶ್ನೆ 30. ಬ್ಲೂ ಟಂಗ್ ವೈರಸ್ನಿಂದ ಯಾವ ದೇಶೀಯ ಪ್ರಾಣಿಗಳ ಮೇಲೆ ತೀವ್ರವಾಗಿ ಪರಿಣಾಮ ಬೀರುತ್ತದೆ? ಆಯ್ಕೆಗಳು: ಎ ಮೇಕೆ, ಬಿ ಎಮ್ಮೆ, ಸಿ ಹಸು, ಡಿ ಕುರಿ. ಉತ್ತರ ಡಿ ಕುರಿ. ಧನ್ಯವಾದಗಳು.